ಸೊ ನಮಸ್ತೆ ಗೆಳೆಯರೆ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 20/12/2024 ಕ್ವಿಕ್ಲಿ ನೋಡ್ಬಿಡೋಣ ಏನೇನಾಗಿದೆ ಗ್ಲೋಬಲ್ ಒಳಗಡೆ. ಎಸ್, FID ಆಕ್ಟಿವಿಟಿ ನೋಡ್ಕೊಳಿದ್ರಿ. FIದವರು ಕಂಟಿನ್ಯೂಸ್ಲಿ ಸೆಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಫ್ರಮ್ 16 ಡಿಸೆಂಬರ್ ಟಿಲ್ ನಾವು 4224 ಕೋಟಿ ಸೆಲ್ ಮಾಡಿದ್ದಾರೆ. ಓಕೆ, ಸೆಲ್ ಮಾಡ್ಕೊಳ್ಳಿ. ಈಗ ಎಂಡ್ ಆಫ್ ದ ಡೇ ಅಂದ್ರೆ ಮಂತ್ ಎಂಡ್ ಬಂತು, ಇಯರ್ ಎಂಡ್ ಬಂತಿದೆ. ಸೊ ಅದಕ್ಕೋಸ್ಕರ ಅವ್ರು ಸೆಲ್ ಮಾಡಿ ರಜೆ ಹೋಗ್ತಿರ್ಬೋದು. ವೆರಿ ನೈಸ್, ಸೂಪರ್. ಸೊ ಇದನ್ನ ನೋಡ್ಕೊಂಡ್ರೆ ಲೈಕ್ ಗ್ಲೋಬಲ್ ಇಂಡಸ್ಟ್ರೀಸ್ ನೋಡ್ಕೊಳ್ಳಿ ಸರ್. ಗ್ಲೋಬಲ್ ಇಂಡಸ್ಟ್ರೀಸ್ ಬೇರ್ ಆರ್ ನೆಗೆಟಿವ್. ಡೌ ಫ್ಯೂಚರ್ಸ್ ಇವು ಸದ್ಯದ ಮಟ್ಟಿಗೆ ಕೂಡ ನೆಗೆಟಿವ್ ಆಗಿ ರನ್ ಆಗ್ತಾ ಇದೆ. ಫ್ಯೂಚರ್ ಅಂದ್ರೆ ರನ್ನಿಂಗ್ ಇರುತ್ತೆ. ವೆರಸ್ ನಾಸ್ಟಾಕ್ ಇಸ್ ಫ್ಲಾಟ್ ಕ್ಲೋಸ್ ಆಗಿದೆ, ಡೌ ಕ್ಲೋಸ್ ಫ್ಲಾಟ್ ಆಗಿದೆ, S&P ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅಂಡ್ ನಿಕ್ಕಿ ಸದ್ಯದ ಮಟ್ಟಿಗೆ ರನ್ನಿಂಗ್ ಆಗ್ತಾ ಇರೋದು ಪಾಸಿಟಿವ್ ಬೈ ಓನ್ಲಿ 120 ಪಾಯಿಂಟ್ಸ್. ಅಂಡ್ ಹ್ಯಾಂಗ್ಸೆಂಗ್ ಆಗಲಿ, ಡ್ಯಾಕ್ಸ್ ಆಗಲಿ, ಯುರೋಪಿಯನ್ ಮಾರ್ಕೆಟ್ ಆಗಲಿ ನೆಗೆಟಿವ್ ಇವೆ. ಓಕೆ, ಎಕ್ಸ್ಪೆಕ್ಟ್ ನೀವು ನೋಡ್ಕೊಡ್ರಿ. ಎಕ್ಸಾಂಪಲ್ ಅಂದ್ರೆ ಜಪಾನ್ ಮಾರ್ಕೆಟ್ ಅಥವಾ ಏಷ್ಯನ್ ಮಾರ್ಕೆಟ್ ಸ್ವಲ್ಪ ಓಕೆ ಲೆವೆಲ್ ಇದ್ರೂ ಕೂಡ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಬಿಯರಿಶ್ ಔಟ್ಲುಕ್ ಓನ್ಲಿ ಹಿಯರ್. ಓಕೆ, ಸೊ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು -25 ಪಾಯಿಂಟ್ಸ್ ಓಪನಿಂಗ್ ಟು ಫಾರ್ ರೆಡಿ. Okay, the expectation is highest that market is also opening flat to negative here. So ADR ಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನೇನಾಗ್ತಾ ಇದೆ ಅಂತೇಳಿ. ಸಿ ಇನ್ಫೋಸಿಸ್ ADR ಕ್ಲೋಸ್ ಬೈ 3.4%, ವಿಪ್ರೋ 2.2%. ಸೊ ITs are positive. Okay, banks are flat to negative. ಓಕೆ, ನೆಗೆಟಿವ್ ಇದೆ, ಫ್ಲಾಟ್ ಟು ನೆಗೆಟಿವ್. ರೆಡ್ಡೀಸ್, ದಟ್ ಇಸ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಏನೇ ಪಾಸಿಟಿವ್ ಡಿಸ್ಕಷನ್ ಮಾಡಿದ್ವಲ್ಲ, ಎವ್ರಿಥಿಂಗ್ ಆಲ್ಮೋಸ್ಟ್ ಟಿವಿಸ್ ಲ್ಯಾಬ್ ಬಂದ್ಬಿಟ್ರೆ ಎವ್ರಿ ಸ್ಟಾಕ್ಸ್ಗಳು, ಇವನ್ ಲೂಪಿನ್ ಆಗಲಿ, ಇವನ್ ಅಪೋಲೋ ಹಾಸ್ಪಿಟಲ್ ಆಗಲಿ, ರೆಡ್ಡೀಸ್ ಆಗಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದು. ಅಂಡ್ ಇವತ್ತು ಕೂಡ ಪಾಸಿಟಿವ್ ಆಗುವ ಸಾಧ್ಯತೆ ಹೆವಿ ಇದೆ. ಗ್ಯಾಪ್ ಅಪ್ ಓಪನ್ ಆಗಬಹುದು ಅನ್ನೋ ಡೇಟಾ ಇದೆ ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್. ಓಕೆ, ಸೊ ಇದನ್ನ ನೋಡ್ಕೊಂಡಿದ್ರಿ, ಅರ್ಥ ಮಾಡ್ಕೊಂಡಿದ್ರಿ. ವೈ ಮಾರ್ಕೆಟ್ ಇಸ್ ಫ್ಲಾಟ್? ಬಿಕಾಸ್ ಆಫ್ IT and pharmaceuticals are holding and banks are very flat negative in the US market. Okay, so ಇದನ್ನೆಲ್ಲ ತಿಳ್ಕೊಂಡಿದ್ರಿ. ಕಮ್ ಬ್ಯಾಕ್ ಟು ದಿಸ್ ಒನ್ ನಾವು. ಓಕೆ, ಸೊ US30 ನೋಡ್ಕೊಳ್ರಿ. ದ ಫ್ಲಾಟ್ ಫಾಲ್ ಎಸ್ಟರ್ಡೇ ಅಂಡ್ ಇವತ್ತು ಸ್ವಲ್ಪ ಫ್ಲಾಟ್ ಆಗಿತ್ತು, ಆಮೇಲೆ ಸ್ಲೈಟ್ ಆಗಿ ಒಂದು ಸ್ವಲ್ಪ ಬಿದ್ದಿದೆ. ಸೊ ನೆಗೆಟಿವಿಟಿ ಒಂದು ಸ್ವಲ್ಪ ಕಾಣ್ತಾ ಇದೆ. ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ 74 ಪಾಯಿಂಟ್ ಅನ್ನು ಶೋಕಾಸ್ ಮಾಡ್ತಾ ಇದೆ. ಸೊ ಇದನ್ನ ಹೆಂಗೆ ತಿಳ್ಕೊಳ್ತೀರಿ? ಕಮಿಂಗ್ ಬ್ಯಾಕ್ ಹಿಯರ್. ಸೊ 5 ನಿಮಿಷ ಚಾರ್ಟ್ ಸ್ವಿಚ್ ಮಾಡ್ತೀರಿ. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ಔಟ್ ಮಾಡ್ಕೊಂಡ್ರೆ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಇಷ್ಟು ಬಿದ್ದಿದೆ ಅಂತೇಳಿ. ಸೊ ಅದ್ರ ಪ್ರಕಾರ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್ ಟು ನೆಗೆಟಿವ್. ದಟ್ ಇಸ್ ಅಬೌಟ್ 50 to 60 ಪಾಯಿಂಟ್ಸ್ ಅದು ನೆಗೆಟಿವ್ ಇದೆ, ರೈಟ್? ಓಕೆ, ಸೊ ಇದನ್ನ ನೋಡಿದಿರಿ, ವೆರಿ ಗುಡ್. ಹಿಯರ್ FTC ನೋಡಿದಿರಿ, ನೆಗೆಟಿವ್ ಅಂತ ತಿಳ್ಕೊಂಡಿದಿರಿ. ಅಂಡ್ FID ಆಕ್ಟಿವಿಟಿ ನೋಡ್ಕೊಂಡಿದಿರಿ, ನೆಗೆಟಿವ್ ಅಂತ ತಿಳ್ಕೊಂಡಿದಿರಿ. ಅಂಡ್ ಇಂಪಾರ್ಟೆಂಟ್ ಗ್ಲೋಬಲ್ ಇಂಡಸ್ಟ್ರೀಸ್ ನೆಗೆಟಿವ್ ಅಂತ ತಿಳ್ಕೊಂಡಿದಿರಿ. ಒಟ್ನಲ್ಲಿ ಫ್ಲಾಟ್ ಟು ನೆಗೆಟಿವ್ ಇದೆ. ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇಂಪಾರ್ಟೆಂಟ್ ಏನಾದರೂ ಇದೆಯಾ? ಎಸ್, ಕಮ್ ಹಿಯರ್. ಸೊ ನಿನ್ನೆ ಏನೇನು ಡೇಟಾ ಬಂದಿತ್ತು ಅನ್ನೋದ್ ಬಗ್ಗೆ ಸ್ವಲ್ಪ ಕಣ್ಣಾಕೋಣ. ಓಕೆ, ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ಡಿಸಿಷನ್ ಬಂದಿದೆ. ಓಕೆ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂಟ್ರೆಸ್ಟ್ ಡಿಸಿಷನ್ ಬಂದಿದೆ. ಓಕೆ, ಆಮೇಲೆ GDP ಡೇಟಾ ಬಂತು US ಇದು. ಓಕೆ, ಅಂಡ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಡೇಟಾ ಬಂದಿದೆ. ಸಿ ಲಾಜಿಕಲ್ ಥಿಂಕ್ ಮಾಡ್ಕೊಳ್ರಿ. ಓಕೆ, ಜಾಬ್ಲೆಸ್ ಕ್ಲೇಮ್ಸ್ ವೇರ್ ಅರ್ಲಿಯರ್ 242, ಈಗ ಕಮ್ಮಿ ಆಗಿದೆ ಅಂದ್ರೆ ಇಟ್ಸ್ ಗುಡ್ ಫಾರ್ ಎಕನಾಮಿ, ಬಟ್ ದೋ ಮಾರ್ಕೆಟ್ ಇಸ್ ನೆಗೆಟಿವ್ ನಾವು. ಓಕೆ, ಎಕ್ಸಿಸ್ಟಿಂಗ್ ಹೋಮ್ ಸೇಲ್ಸ್ಗಳು ಜಾಸ್ತಿ ಆಗಿದೆ, ದಟ್ಸ್ ಗುಡ್ ಫಾರ್ ಎಕನಾಮಿ. ಆದ್ರೂ ಕೂಡ ಮಾರ್ಕೆಟ್ ಏನಾಗಿದೆ, ನೆಗೆಟಿವ್ ಆಗ್ತಾ ಇದೆ. ಸೊ ಮೈಟ್ ಬಿ ವಾಟ್ ಈಸ್ ರಾಂಗ್ ಇನ್ ದ ಮಾರ್ಕೆಟ್ ಅನ್ನೋದು ತಿಳ್ಕೊಬೇಕಾಗಿದೆ. ಓಕೆ, ಇವತ್ತೇನೋ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ? ನಾಟ್ ಎಟ್ ಆಲ್ ದಟ್ ಮಚ್. ಓಕೆ, ಇಂಪಾರ್ಟೆಂಟ್ ಅಷ್ಟೇನಿಲ್ಲ. FX ರಿಸರ್ವ್ಸ್ ಇಸ್ ಕಾಮನ್, ಎವ್ರಿ ಮಂತ್ಗೆ ಎಂಡಿಗೆ ಹಾಕ್ತಾ ಇರ್ತಾರೆ ಇದನ್ನ. ಓಕೆ, ಸೊ ತಿಳ್ಕೊಂಡಿದ್ರಿ. ಕಮ್ ಬ್ಯಾಕ್ ಹಿಯರ್. ಸೊ US ಆಲ್ ನಲ್ಲಿ ಏನೇನು ರೀತಿ ಟ್ರೇಡ್ ಮಾಡ್ಬೋದು? ಓಕೆ, ಕಮ್ ಹಿಯರ್. ಓಕೆ, ಇಲ್ಲಿಂದು ಕ್ಯಾಂಡಲ್ ರೇಂಜ್ ತೇರಿ ಇದು ಕ್ಲಾಸಲ್ಲಿ ಹಾಕ್ತಿರ್ತೀವಿ. ಓಕೆ, ಲೆಟ್ಸ್ ರಿಮೂವ್ ಆಲ್ ದೀಸ್ ಥಿಂಗ್ಸ್ ಡ್ರಾಯಿಂಗ್ಸ್. ಓಕೆ, ಸೊ ಡೇ ಆ್ಯಂಗಲ್ ತೋರಿಸ್ತೀನಿ ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದೆ. ಓಕೆ, ಮಾರ್ಕೆಟ್ ಈಗ ಇದೇ ಸ್ಟ್ರಕ್ಚರ್ನ ಲೈಕ್ ಬ್ರೇಕ್ಔಟ್ ಆಗಿತ್ತು ಅನ್ನುವ ಡೇಟಾನ ಫೇಲ್ ಮಾಡಿದೆ ಮತ್ತು ವಾಪಸ್ ಅದ್ರ ಒಳಗಡೆ ಬಂದಿದೆ. ಅಂದರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇರೋದೇ ದಿಸ್ ಲೆವೆಲ್, ದಟ್ ಇಸ್ 66 ಪಾಯಿಂಟ್ ಅಥವಾ $67. ಓಕೆ, ಇದನ್ನ 30 ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ. 30 ಮಿನಿಟ್ಸ್ ಸ್ವಿಚ್ ಮಾಡಿಬಿಟ್ಟು, ಯಾಕೆ 30 ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ? ಸಿ ಸರ್, ವೆರಿ ಇಂಪಾರ್ಟೆಂಟ್. ಯಾವಾಗಿದ್ರು ಕಾಮಿಡಿಟೀಸ್ ಆರ್ ವೆರಿ ಸ್ಲೋ, ಸೊ ಯೂಸ್ ದ 15 ಮಿನಿಟ್ಸ್ 30 ಮಿನಿಟ್ಸ್ ಚಾರ್ಟ್. ಓಕೆ, ಸೊ ಇಂಪಾರ್ಟೆಂಟ್ ಏನು ಕಾಣ್ತಾ ಇದೆ? ಸಪೋರ್ಟ್ ಬ್ರೇಕ್ ಡೌನ್ ಆಗ್ತಾ ಇದೆ, ಆಗಿದೆ, ಟೆಸ್ಟ್ ಮಾಡಿದೆ, ಅಂಡ್ ಮೊಮೆಂಟಮ್ ಶುರು ಆಗಿದೆ. ಲೋವರ್ ಹೈಗೆ ಟ್ರೈ ಮಾಡ್ತಾ ನೀವು 67 ವರೆಗೂ ಟಾರ್ಗೆಟ್ ಮಾಡುವ ಡೇಟಾ ಇಲ್ಲಿ ಕಾಣ್ತಾ ಇದೆ ಫಾರ್ ದ ಕ್ರೂಡ್ ಆಯಿಲ್. ಎಕ್ಸ್ಪೆಕ್ಟ್ ಮಾರ್ಕೆಟ್ ಹೈಯರ್ ಲೋ ಆದ್ರೆ ಮಾತ್ರ ಟರ್ನ್ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ಇದೇ ರೀತಿ ಕೆಳಗಡೆ ಹೋಗೋ ಸಾಧ್ಯತೆ ಇದೆ. ಗೋ ಫಾರ್ ಸೆಲ್ಲಿಂಗ್ ಸೈಡ್ ಓನ್ಲಿ US ಆಯಿಲ್ ಅಥವಾ ಕ್ರೂಡ್ ಆಯಿಲ್ ಇನ್ ಇಂಡಿಯನ್ ಮಾರ್ಕೆಟ್. ಓಕೆ, ಸೊ ನ್ಯಾಚುರಲ್ ಗ್ಯಾಸ್ ನೋಡ್ಬಿಡೋಣ. ಲೈಟ್ ಆಗಿ ಮಾರ್ಕೆಟ್ ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಹತ್ರ ಮಾರ್ಕೆಟ್ 302 ಹತ್ರ ಬಂದು ನಿಂತ್ಕೊಂಡಿದೆ. ಸೊ ನಿನ್ನೆ ಕೂಡ ಈ ಲೆವೆಲ್ ನ ಡಿಸ್ಕಷನ್ ಮಾಡಿದ್ ನಿಮ್ಗೆ ನೆನಪಿರ್ಬೋದು. ಈ ಬೌಂಡ್ರಿನ ಆಲ್ರೆಡಿ ನಾವು ಡ್ರಾ ಮಾಡಿಟ್ಕೊಂಡಿದ್ದೀವಿ. ಓಕೆ, ಈ 303 ಲೆವೆಲ್ ನ ಮಾರ್ಕೆಟ್ ಏನಾದ್ರು ಬೈ ಮಿಸ್ಟೇಕ್ ಬ್ರೇಕ್ಔಟ್ ಮಾಡಿದ್ರೆ ಇಟ್ಸ್ ಅ ಗೋ ಹೈ. ಓಕೆ, ಬಿಕಾಸ್ ಇದನ್ನ ಜೂಮ್ ಔಟ್ ಹಾಕಿ ತೋರಿಸ್ತೀನಿ. ದಿಸ್ ಇಸ್ ಅ ಮೇಜರ್ ವ್ಯಾಲ್ಯೂಬಲ್ ಏರಿಯಾ. ಸೊ ಇದನ್ನ ದಾಟಿದ್ರೆ ನಿಮಗೆ ಮೊಮೆಂಟಮ್ ಈಸಿ ಇದೆ, ಎಷ್ಟಾಗುತ್ತೆ ಅನ್ನೋದು ಡೇಟಾ ನಿಮಗೆ ಗೊತ್ತಾಗಬೇಕು. ದಟ್ಸ್ ಅರೌಂಡ್ 330 ಕೂಡ ಆಗ್ಬೋದು ಓವರ್ ಟೈಮ್. ಸೊ ಇದನ್ನ ನೀವು
ಸ್ವಿಂಗ್ ತರ ಥಿಂಕ್ ಮಾಡಿ ಟ್ರೀಟ್ ಮಾಡಿದ್ರು ಅಡ್ಡಿ ಇಲ್ಲ. ಫಾರ್ ನ್ಯಾಚುರಲ್ ಗ್ಯಾಸ್ ಫಾರ್ ದ ನೆಕ್ಸ್ಟ್ ಏನ್ ಮಾಡೋದು ಸರ್, ದೂರ ಇರೋ ಎಕ್ಸ್ಪೈರಿನ ಆಪ್ಷನ್ ಲೈಕ್ ಫ್ಯೂಚರ್ಸ್ ನ ತಗೊಂಡ್ರೆ ಸಾಕು. ಓಕೆ, ಪ್ರೊವೈಡೆಡ್ ಮಾರ್ಕೆಟ್ ಇದ್ರ ಮೇಲೆ ನಿಂತ್ಕೊಳ್ಳುತ್ತಾ ಅನ್ನೋದು ಡೌಟ್ಸ್ ತಗೊಳ್ಳಿ. ಇಲ್ಲ ಅಂದ್ರೆ ಎಸ್ ಈ ಜಾಗದಲ್ಲಿ ನಿಮ್ಗೆ ಎಂ ಪ್ಯಾಟರ್ನ್ ಸಿಗುತ್ತೆ ಈಸಿಲಿ. ದಿಸ್ 1 2 3 ಗೋ ಫಾರ್ ಅಗೇನ್ ಟು ದ ಟಾರ್ಗೆಟ್ ಟು 80. ಸೊ 20 ಪಾಯಿಂಟ್ಸ್ ನಾವು ಇಲ್ಲಿ ಸ್ಕ್ಯಾಲ್ಪ್ ಅಲ್ಲ ಸರ್ ಸ್ವಿಂಗ್ ಮಾಡಬಹುದು ಅನ್ನೋ ಡೇಟಾ ಇದೆ. ಈಸಿಲಿ 1250 ಲಾಟ್ ಸೈಜ್ ಇದೆ. ಓಕೆ, ಸೊ 20 ಪಾಯಿಂಟ್ ಅಂದ್ರೂ ಕಮ್ಮಿ ಇಲ್ಲ ದುಡ್ಡು. ಲಾಜಿಕಲಿ 25,000 30,000 ಆಗುತ್ತೆ, ರೈಟ್? ಓಕೆ, ಸೊ ಗೋಲ್ಡ್ ಒಳಗೆ ನೋಡೋಣ. ಓಕೆ, ಗೋಲ್ಡ್ ಒಳಗೆ ಏನಾಗಿದೆ, ನಿನ್ನೆ ಈ ಲೆವೆಲ್ನ ಸಪೋರ್ಟ್ ಅಂತ ಡ್ರಾ ಮಾಡಿದ್ವಿ, ನಿಮ್ಗೆ ಗೊತ್ತಿರಬಹುದು. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಡೇ ಆಂಗಲ್ ಇಂದ ಥಿಂಕ್ ಮಾಡ್ರಿ, ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದೆ. ಓಕೆ, ಸದ ಮಟ್ಟಿಗೆ ಗೋಲ್ಡ್ ಬಿದ್ದಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಮೊನ್ನೆಯಿಂದ ಡಿಸ್ಕಷನ್ ಮಾಡಿದ ಪ್ರಕಾರ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ 2585. ಇದನ್ನ ಮಾರ್ಕೆಟ್ ಬಿಟ್ರೆ ಡೈರೆಕ್ಟ್ ಆಗಿ ಕಾಣೋದು ನಮಗೆ 2540 ಲೆವೆಲ್. ಓಕೆ, ಸೊ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಗೋಲ್ಡ್ ಕೂಡ ಬೀಳ್ತಾ ಇದೆ ಅಂದ್ರೆ ಹಬ್ಬ, ರೈಟ್? ಓಕೆ, ಗೋಲ್ಡ್ ಅನ್ನ ಖರೀದಿ ಮಾಡಬಹುದು ಈಗ. ಓಕೆ, ಬೀಳಿ ಸರ್, ಎಷ್ಟು ಬೀಳುತ್ತೆ ಬೀಳಿ. ಸೊ ಲೋವರ್ ಹೈ ಅಥವಾ ಹೈಯರ್ ಲೋ ಆದಾಗ ನೋಡೋಣ ಬೈ ಮಾಡ್ಲಿಕ್ಕೆ. ಬಿಕಾಸ್ ಹೈಯರ್ ಲೋ ಅಂದ್ರೆ ಏನು ಸರ್, ಸಿಂಪಲ್. ಈ ರೀತಿ ಸ್ಟ್ರಕ್ಚರ್ ಆಗುವಾಗ ನಾವು ಫಿಸಿಕಲ್ ಗೋಲ್ಡ್ ತಗೊಳ್ರಿ ಅಥವಾ ಎಲೆಕ್ಟ್ರಾನಿಕ್ ಗೋಲ್ಡ್ ತಗೊಳ್ರಿ, ಎರಡೂ ಕೇಸಲ್ಲಿ ದುಡ್ಡು ಮಾಡ್ತೀರಿ. ಈ ರೀತಿ ಫಾಲ್ ಆದಾಗ ಬೇಡ, ಬಿಕಾಸ್ ಮಾರ್ಕೆಟ್ ಈಗ ಲೋವರ್ ಹೈ ಮಾಡುವ ಸಾಧ್ಯತೆ ಹೆವಿ ಇದೆ. ಸೊ ಬಿಲೋ 2588 ಇಸ್ ಸೆಲ್, ಅಬೌವ್ 1 ಇಸ್ ಅ ವೆರಿ ಕ್ರಾಪಿ ಟ್ರೇಡ್ ಹಿಯರ್. ಓಕೆ, ಸೊ ಸ್ಟಾಕ್ ಸೆಲೆಕ್ಷನ್ ಶೀಟ್ ಬರೋಣ. ಸೊ ಅಪ್ಡೇಟ್ ಮಾಡಿದ್ದೀನಿ. ಇದರೊಳಗೆ ಸಿಂಪ್ಲಿ ನೀವು ಡೈಲಿ ಮಾಡಬೇಕಿದ್ದು ಇಷ್ಟೇ ಕೆಲಸ. ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂಡ್ ಸಿಇಪಿ ಅಂಡ್ ಚೇಂಜ್ ಇನ್ ಸಿಇಪಿ ಅಷ್ಟೇ ಚೇಂಜ್ ಮಾಡಿರುತ್ತೆ. ಅದು ಹೆಂಗೆ ಅಂತ ಪ್ರೊಸೀಜರ್ ಆಲ್ರೆಡಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಷ್ಟೊಂದು ಬಾಯಿಂಗ್ ಬರುತ್ತೆ, ಸೆಲ್ಲಿಂಗ್ ಬರ್ತಾ ಇದೆ ನೋಡೋಣ ಸರ್. ಓಕೆ, ಬಾಯಿಂಗ್ ಎಷ್ಟು ಜನ ಬರ್ತಾ ಇವೆ. ಓಕೆ, ಸೊ ಇವೆಲ್ಲ ಸ್ಟಾಕ್ಗಳು ಬಾಯಿಂಗ್ ಹತ್ರ ಇದೆ. ಅಬೌಟ್ ಇಂಡಿಯಾ, ಅಪೋಲೋ ಹಾಸ್ಪಿಟಲ್, BBCL, BSC, Cofor, ರೆಡ್ಡೀಸ್, ಓಕೆ, ಇಪ್ಕಾ ಲ್ಯಾಬ್, ಲೂಪಿನ್, ಸೊ ಸನ್ ಫಾರ್ಮಾ, ಸೊ ZS Life. ಸೊ ಫಾರ್ಮಾಸ್ಯೂಟಿಕಲ್ ಸೆಂಟರ್ಸ್ ಆರ್ ಇನ್ ದ ಬಾಯಿಂಗ್ ಸೈಡ್ ಅಂತ ಈಸಿಲಿ ಹೇಳ್ಕೊಡ್ತಾ ಇದೆ, ರೈಟ್? ಓಕೆ, ಈ ಸ್ಟಾಕ್ಗಳು ಎಷ್ಟಿದೆ ಟೋಟಲಿ ಹಾರ್ಡ್ಲಿ ಒಂದು 14 ಸ್ಟಾಕ್ಗಳು ಬಾಯಿಂಗ್ ಸೈಡ್ ಇದೆ. ಓಕೆ, ಅನ್ಡಿಸೈಡ್ ಎಷ್ಟಿವೆ ಸರ್? ಒಂದು ಯಾವ ಕಡೆ ಅಂತ ಡಿಸೈಡ್ ಇಲ್ಲ, 182 ಅನ್ಡಿಸೈಡೆಡ್ ಇದೆ. ಓಕೆ, ಸೊ ಸೆಲ್ಲಿಂಗ್ ಸೈಡ್ ಎಷ್ಟಿವೆ? ಸಿಂಪ್ಲಿ ಥಿಂಕ್ ಮಾಡ್ಕೊಳ್ರಿ, ಇಟ್ಸ್ ಅರೌಂಡ್ 29 ಇವೆ. ಸೊ ACC, ಏಂಜಲ್ ಒನ್, ಎಪಿಲೆಪ್ಲೋ, ಬಟಾ ಇಂಡಿಯಾ, ಕ್ಯುಮಿನಸ್ ಇಂಡಸ್ಟ್ರಿ, LTF, ಲೋದಾ, ಓಕೆ, PEL, ಓಕೆ, ನೋಡ್ಕೋಬಹುದು, ಅಂಡ್ PFC, ಇವೆಲ್ಲ ಸ್ಟಾಕ್ಗಳು ಸೆಲ್ಲಿಂಗ್ ಸೈಡ್ ಇವೆ. ಸೊ ಆಬ್ವಿಯಸ್ಲಿ ಇವತ್ತು ಶುಕ್ರವಾರ, ಲಾಜಿಕಲಿ ಥಿಂಕ್ ಮಾಡ್ಕೊಳ್ರಿ, 2 ದಿನ ರಜೆ ಇದೆ, ಸ್ಯಾಟರ್ಡೆ ಸಂಡೇ. ಈ ರೀತಿ ಇದ್ದಾಗ ಪ್ರಾಬ್ಲಮ್ ಏನಾಗತ್ತಪ್ಪ ಅಂದ್ರೆ ಯೂಶಲಿ IV ಫಾಲ್ ಆಗುತ್ತೆ. ಸೊ ಇಂಡಿಯಾ ವಿಕ್ಸ್ ಫಾಲ್ ಆದ್ರೆ ಯು ವಿಲ್ ಮೇಕ್ ಅ ಲಾಟ್ ಆಫ್ ಮಿಸ್ಟೇಕ್ಸ್ ಅಥವಾ ಪ್ರಾಬ್ಲಮ್ ಲಾಸ್ಗಳನ್ನ ಮಾಡ್ಕೊಳ್ತೀರಿ. ಅದಕ್ಕೋಸ್ಕರ ಅಲರ್ಟ್ ಆಗಿರ್ಬೇಕೇನಪ್ಪಾ ಅಂದ್ರೆ ಇವತ್ತು ಆಪ್ಷನ್ ಬಾಯಿಂಗ್ ಕಡೆ ಇಲ್ಲದೆ ಆಪ್ಷನ್ ಸೆಲ್ಲಿಂಗ್ ಕಡೆ ಸ್ವಲ್ಪ ಗಮನ ಹಾಕಿದ್ರೆ ಒಳ್ಳೆಯದು. ಬಿಕಾಸ್ ವಿಕ್ಸ್ ಫಾಲ್ ಆದ್ರೆ ದುಡ್ಡು ಯಾರು ಮಾಡ್ಕೊಳಕ್ಕಾಗಲ್ಲ ಬಾಯಿಂಗ್ ಸೈಡಿಗೆ. ಓಕೆ, ಈವನ್ ಮಂತ್ಲಿ ಆಪ್ಷನ್ಸ್ಗಳನ್ನ ಬೈ ಮಾಡ್ತೀನಿ ಅಂದ್ರೂ ಕೂಡ ಪ್ರಾಬ್ಲಮ್ ಇದೆ. ಬಿಕಾಸ್ 26ಕ್ಕೆ ಎಕ್ಸ್ಪೈರಿ ಅಂದ್ರೆ ಹಾರ್ಡ್ಲಿ ನಮ್ಗೆ ಈ ದಿನ ಎಷ್ಟು ಉಳಿದು ಸರ್? 3 ದಿನ ಎಕ್ಸ್ಪೈರಿ ಉಳಿದಿದೆ. ಸೊ ಸ್ಟಾಕ್ ಆಪ್ಷನ್ ಬಾಯಿಂಗ್ ಸೈಡ್ ನೋ. ಓಕೆ, ಇಂಡೆಕ್ಸ್ ಆಪ್ಷನ್ ಬಾಯಿಂಗ್ ಸೈಡ್ ನೋ. ಓಕೆ, ಸೆಲ್ಲಿಂಗ್ ಸೈಡ್. ಓಕೆ, ಈ ರೀತಿ ಥಿಂಕ್ ಮಾಡಿ, ಸ್ಟ್ರಾಂಗಲ್ ಮಾಡಿ, ಸ್ಟ್ರಾಡಲ್ ಮಾಡಿ, ಈ ರೀತಿ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ವಿತ್ ಹೆಜ್ಜಸ್. ಓಕೆ, ಸೊ ಎಲ್ಲವನ್ನು ಅಪ್ಡೇಟ್ ಮಾಡಿದ್ದೀನಿ. ಟೋಟಲ್ ಮಾರ್ಕೆಟ್ ಇಸ್ ಓಪನಿಂಗ್ ಫ್ಲಾಟ್ ಟು ನೆಗೆಟಿವ್. ಓಕೆ, ಇದನ್ನ ಎನ್ಕ್ಯಾಶ್ ಮಾಡೋಣ. ಸೈಡ್ವೇಸ್ ಪ್ರೈಸೆಕ್ಷನ್ ಆಗುತ್ತೆ, ದುಡ್ಡು ಈಸಿಲಿ ಆಗೋ ಚಾನ್ಸ್ ಇದೆ ಬೈ ದ ಸೆಲ್ಲಿಂಗ್ ಸೈಡ್. ಓಕೆ, ವಿಡಿಯೋ ಇಷ್ಟ ಆಗಿರ್ತದೆ. ಇಷ್ಟ ಆದ್ರೆ ಏನು ಮಾಡ್ತೀರಿ? ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು